ಭಾರತೀಯ ಸೈನ್ಯ ಅಂದರೆ ಜಗತ್ತಿನ 3ನೇ ದೊಡ್ಡ ಸೈನ್ಯ. ಅದರ ನೋಡಿರಿ S-400 ಬ್ರಹ್ಮೋಸ್ ಇವೆಲ್ಲ ಯಶಸ್ವಿಯಾಗಿ ಒಂದು ಪ್ರಯೋಗಶಾಲೆ ಆಯಿತು ಇವತ್ತು ಪಾಕಿಸ್ತಾನದ ಮೇಲೆ. ಅಂದರೆ ಕರಾರುವಾಕ್ಕಾಗಿ ಯಾವ ಗುರಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಬೀಳುವಂಥ ಒಂದು ಇಸ್ರೇಲ್ ನಂತರ ಭಾರತ ಇವತ್ತು ಜಗತ್ತಿನ ಒಂದು ಸಮರ್ಥವಾಗಿ ಇವತ್ತು ಆಪ್ರೇಷನ್ ಮಾಡ್ತಾರೆ ಅನ್ನೋವಂಥದ್ದನ್ನು ತೋರಿಸ್ಕೊಟ್ಟಿದೆ. ಇನ್ನೂ ಮಾನ ಮರ್ಯಾದೆ ಇವರಿಗಿದ್ದರೆ ಬಾಯಿ ಮುಚ್ಕೊಂಡು ಸುಮ್ಮಿರೋದು ಒಳ್ಳೆಯದು. ಅದಕ್ಕಾಗಿಯೇ ಇಂಥವರೆಲ್ಲ ಅಯೋಗ್ಯರಾದಾಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಸರ್ವಪಕ್ಷದ ಸಭೆಗೆ ಹೋಗ್ತಾ ಇಲ್ಲ. ಇವ್ರಿಗೆ ಯಾರಿಗೂ ದೇಶಭಕ್ತಿ ಇಲ್ಲ. ಇವರು ಬರೀ ಮುಸ್ಲಿಂ ಓಟ್ಗಳ ಸಲುವಾಗಿ ಮಾಡ್ತಾಯಿದ್ದಾರೆ. ಇವರಿಗೆ ದೇಶ ಬೇಕಾಗಿಲ್ಲ, ಇವರಿಗೆ ಆ ಹಿಂದೂಗಳ ಅಭಿವೃದ್ಧಿ ಬೇಕಾಗಿಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ನಾವು ಇಲ್ಲ ಅದು ಸೈನ್ಯಕ್ಕೆ ಸಲ್ಲಬೇಕು. ಹಂಗಾದ್ರೆ ಪಂಚ ಗ್ಯಾರಂಟಿಗಳು ಸಹಿತ ಯಾರು ಟ್ಯಾಕ್ಸ್ ನಾವು ಕೊಡ್ತೀವಲ್ಲ, IT ಯಾರು ತುಂಬ್ತೀವೋ ಅವ್ರಿಗೆ ಹೋಗ್ಬೇಕು. ನಿಮ್ಮದು ಸಿದ್ದರಾಮಯ್ಯ ನಿಮ್ಮದೇನು ಪಾಲಿದೆ, ನಿಮ್ಮ ಕಾಂಗ್ರೆಸ್ದೇನು ಪಾಲಿದೆ? ಯಾರ್ಯಾವ ಟ್ಯಾಕ್ಸ್ ಕೊಡ್ತಾರೆ, ಯಾವ ನೀವು ಅದನ್ನೇನೋ ದುಡ್ಡಿಗೆ ಒಂದು ಹಂಚ್ಕೋತ ಕೂತಿದ್ದೀರಿ. ನೀವು ದಿವಾಳಿ ಆಗಿದ್ದೀರಿ. ಕರ್ನಾಟಕ 1,16,000 ಕೋಟಿ ಈ ಬಜೆಟಲ್ಲಿ ನೀವು ಒಪ್ಕೊಂಡಿರಿ ಸಾಲ ತೆಗಿತೀನಿ ಅಂತೇಳಿ. ಇಂಥದ್ರಲ್ಲಿ ಕ್ರೆಡಿಟ್ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ಬಂದರೆ, ಹಾಗಾದರೆ ಇಂದಿರಾ ಗಾಂಧಿ ಅವಾಗ ಇಂದಿರಾ ಗಾಂಧಿ ಮಾಡಿದ್ದೇನು? ಇಂದಿರಾ ಗಾಂಧಿ 1% ಅಲ್ಲ ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಮಾಡಿದ ದೊಡ್ಡ ತಪ್ಪಂದರೆ ಲಕ್ಷಾಂತರ ಕಿಲೋಮೀಟ್ರ್ ನಾವು ಲಾಹೋರ್ ಸಹಿತ ನಮ್ಮ ಭಾಗದ ಒಂದು ಭಾಗ ಆಗ್ತಿತ್ತು. ಅಲ್ಲಿದಿಂದ 93,000 ಸೈನಿಕರು ಸಿಕ್ಕಿದ್ರು ಪಾಕಿಸ್ತಾನದವ್ರು. ಅವ್ರನ್ನ ನೀವು ಯಾವ ಕಾರಣದಿಂದ ಬಿಡುಗಡೆ ಮಾಡಿದ್ರು ಅನ್ನೋದು ಇನ್ನೂ ಈ ದೇಶದ ಜನರಿಗೆ ಉತ್ತರ ಕೊಟ್ಟಿಲ್ಲ. 54 ಮಂದಿ ನಮ್ಮ ಏನು ಫೈಟ್ರ್ ಇದ್ದರು, ಏರ್ಕ್ರಾಫ್ಟದ್ದು, ಅವರು ನಾಪತ್ತೆಯಾಗಿದ್ದನ್ನು ಇನ್ನೂ ಮುಂದೆ 93,000 ಸೈನಿಕರನ್ನ ಅವನು ಬಿಡು ಮುಂದೆ ಸರೆಂಡರ್ ಅಂದ್ರೇನು, ನಮ್ಮ ದೇಶದ ಸೈನಿಕರ ಕಾಲು ಮುಗಿದು ಹೇಳಿದಲ್ಲಿ ಸಹಿ ಮಾಡಿ ಬಿಟ್ಟು ಸಿಮ್ಲಾ ಒಪ್ಪಂದ ಪ್ರಕಾರ ಬಿಟ್ಟಿಸ್ಕೊಂಡೋದ. ಸಿಮ್ಲಾ ಒಪ್ಪಂದೇ ಒಂದು ದೊಡ್ಡ ದುರಂತ ಇತ್ತು. ಸುದೈವ ಈ ಒಂದು ಇದರಲ್ಲಿ ಅವರು ಸಿಮ್ಲಾ ಒಪ್ಪಂದನೂ ಅವ್ರು ಅವರೇ ಮಾಡ್ಕೊಂಡಿದ್ದಾರೆ. ಸಿಂಧು ಒಪ್ಪಂದನೂ ರದ್ದಾಗಿದೆ. ಮತ್ತು ಇನ್ನೂ ಏನು ಮಾಡಬೇಕು? ಒಬ್ಬ ಪ್ರಧಾನಮಂತ್ರಿಗಳು ಇಷ್ಟು ಮಾಡಿದ್ದಾರೆ. ಈ ಒಂದು ಪಾಕಿಸ್ತಾನ ಮ್ಯಾಗಿನ ಒಂದೇನು ಮೊನ್ನೆ ನಮ್ಮ ದೇಶದ ಸೈನಿಕರು ಮಾಡಿದ್ದಾರೆ, ಅವರೆಲ್ಲರೂ ನಿಜಕ್ಕೂ ಅಭಿನಂದನೆ. ಪ್ರಧಾನಮಂತ್ರಿಗಳು ಒಬ್ಬ ಗಟ್ಟಿ ಪ್ರಧಾನಮಂತ್ರಿ ಅಂತ ಹೇಳಿ ಇವತ್ತು ಇಂಥ ನಿರ್ಣಯ ತೊಗೊಲಿಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ಮೊದಲು ಟೆರರಿಸ್ಟ್ಗಳ ಜೊತೆಗೆ ಪ್ರಧಾನಮಂತ್ರಿಗಳ ಕಚೇರಿ ಓಪನ್ ಇರ್ತಿತ್ತು. ಇವತ್ತು ಯಾವ ನಮ್ಮ ಪ್ರಧಾನಮಂತ್ರಿಗಳು ಒಂದು ಟೆರರಿಸ್ಟ್ ಜೊತೆ ಮಾತುಕತೆ ಇಲ್ಲ. ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಇವತ್ತು ಏನಾದರೂ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಏನಾರು ಆಗಿದ್ದರೆ, ಇಟ್ಟು ಅಭಿವೃದ್ಧಿ ಆಗಿದ್ದರೆ, 370 ತೆಗೆದಿದ್ದರೆ ಇಂಥ ಗಟ್ಟಿ ಪ್ರಧಾನಮಂತ್ರಿ ಅದಾರ ಅಂತ ಹೇಳಿ ಆಗಿದೆ. ಪ್ರಿಯಾಂಕಾ ಖರ್ಗೆ ಅದು ಸ್ವಲ್ಪ ಬಾಯಿ ನಾಲಿಗೆ ಸರಿಯಾಗಿ ಇಟ್ಕೊಂಡು ಮಾತಾಡೋದು ಕಲೀಲಿ. ಬೇಜವಾಬ್ದಾರಿತವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ. ನಿಮ್ಮ ತಂದೆಯವರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ನಿಮ್ಮ ತಂದೆಯವರು ಏನು ಮಾಡಿದ್ದಾರೆ? ಏನು ಅಂಬೇಡ್ಕರ್ ವಿಚಾರಧಾರೆಗಳಿಗೆ ನೀವೇನಾದರೂ ಅಂಬೇಡ್ಕರ್ ಏನು ಹೇಳ್ಯಾರ? ಕಾಂಗ್ರೆಸ್ ಅಂದ್ರೆ ಉರಿಯುತ್ತಿರೋ ಮನೆ, ಯಾರೂ ಇರಬಾರ್ದು ಅಂತೇಳಿ. ನೀವು ಅಂಬೇಡ್ಕರ್ ವಾದಿಗಳು ಅಥವಾ ಏನು ಈ ನೆಹರು ಗಾಂಧಿ ಬೂಟ್ನೆ ಹಾಕೋರು, ಇದನ್ನು ಈ ದೇಶದ ಜನರ ಮುಂದೆ ಹೇಳಿ.